ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರಿಗೆ 2026 ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗೆ ಕಾರಣವಾಗುತ್ತೆ. ಏಕೆಂದರೆ 2025 ನಿಮ್ಮನ್ನು ಸಾಕಷ್ಟು ದಣಿದಂತೆ ಮಾಡಿದೆ. ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತೋ ಗೊತ್ತಿಲ್ಲದೆ ಕಳೆದ ಕೆಲವು ವರ್ಷಗಳಲ್ಲಿ ಬಹಳಷ್ಟು ನೋವು, ಪಟ್ಟ ಕಣ್ಣೀರುಗಳು, ಕಷ್ಟಗಳು, ಯಾವುದೇ ರೀತಿಯ ತೊಂದರೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಂದರ್ಭ ಎದುರಾಗಿತ್ತು. ನಿಮ್ಮ ಜೀವನದಲ್ಲಿ ಏಕಾಂತ ಮತ್ತು ಆರ್ಥಿಕ ಸ್ಥಿತಿಗಳ ಹೋರಾಟಗಳಿಂದ ತುಂಬಿರಬಹುದು. ಆದರೆ ಯೋಚನೆ ಮಾಡಬೇಡಿ, 2026 ನಿಮ್ಮ ಜೀವನದಲ್ಲಿ ವಿಶೇಷವಾದ ಉತ್ತಮವಾದ ಬದಲಾವಣೆಯ ಸಾಧ್ಯತೆ ಇರುವಂತಹ ವರ್ಷವಾಗಿದೆ. ಹೌದು, ಈ ಸಮಯ ಈ ರಾಶಿಯವರು ಬಹಳಷ್ಟು ಕಷ್ಟಪಟ್ಟಿದ್ದೀರಾ, ನೊಂದು ಹೋಗಿದ್ದೀರಾ. ಈಗ ಸಮಯ ಬಂದಿದೆ ಬೆನ್ನು ಬಿಗಿದು ನಿಲ್ಲುವುದಕ್ಕೆ. ಏಕೆಂದರೆ 2026 ಯಾವುದೋ ಸಾಮಾನ್ಯ ವರ್ಷವಲ್ಲ. ಇದು ಕನ್ಯಾ ರಾಶಿಯವರ ಇತಿಹಾಸದಲ್ಲಿ ಅತಿ ದೊಡ್ಡ ಗೇಮ್ ಚೇಂಜರ್ ಆಗಿ ಪರಿಣಮಿಸುವಂತಹ ವಿಶೇಷವಾದ ಸಮಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಅಪರೂಪವಾದ ಘಟನೆ ನಡೆಯುತ್ತಿದೆ. ದೇವಗುರು ಬೃಹಸ್ಪತಿ ಅತಿಚಾರಿಯಾಗಿರುತ್ತಿದ್ದಾನೆ, ಅಂದರೆ ವಿಶೇಷವಾಗಿ ಸಂಚಾರವನ್ನು ಶುರು ಮಾಡ್ತಿದ್ದಾನೆ. ಇಂತಹ ಯೋಗ ಮಹಾಭಾರತದ ಕಾಲದಲ್ಲಿ ಐತಿಹಾಸಿಕ ಘಟನೆಗಳಿಗೆ 18 ದಿನಗಳಲ್ಲಿ ಮಾತ್ರ ಉಂಟಾಗಿತ್ತು. ಸ್ನೇಹಿತರೆ, ನೀವು ವಿಘ್ನ ನಿವಾರಕನಾದ ಆರಾಧಕರಾಗಿದ್ದರೆ ಓಂ ಜೈ ಗಣೇಶಾಯ ನಮಃ ಎಂದು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಸರ್ವ ವಿಘ್ನಗಳನ್ನು ಕೂಡ ಗಣೇಶನ ಸಂಪೂರ್ಣವಾದ ಅನುಗ್ರಹ ದೂರ ಮಾಡುತ್ತೆ. ಆ ವಿಘ್ನ ವಿನಾಶಕ ನಿಮ್ಮ ಜೀವನದಲ್ಲಿ ಬರುವ ವಿಘ್ನಗಳನ್ನು ತೊಡೆದು ಹಾಕಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ನಿಮ್ಮ ಜೀವನವನ್ನು ಹಸನು ಮಾಡುತ್ತಾನೆ. ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವಂತಹ ಕನ್ಯಾ ರಾಶಿಯವರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾಗಿರುವಂತಹ ಸ್ವಾಗತ. ಇಲ್ಲಿಯವರೆಗೆ ನೀವು ಬಹಳಷ್ಟು ಅನುಭವಿಸಿದ್ದೀರಾ. ದೊಡ್ಡ ದೊಡ್ಡ ಶತ್ರುಗಳು ನಿಮ್ಮ ಜೀವನದಲ್ಲಿ ಬಂದು ಹೋಗಿರಬಹುದು. ಆದರೆ ಎಲ್ಲವನ್ನ ಎದುರಿಸಿ ಜೀವನದಲ್ಲಿ ಮುಂದೆ ಬರುವಂತಹ ನಿಮ್ಮ ಆತ್ಮಸ್ಥೈರ್ಯ, ಮನಸ್ಸು ಇನ್ನೂ ಗಟ್ಟಿಯಾಗಿದೆ. ಆದರೆ ಈ ಸಮಯದಲ್ಲಿ ಈ ಒಂದು ಹೆಸರಿನ ಮಹಿಳೆ ನಿಮ್ಮ ದೊಡ್ಡ ಶತ್ರು ಆಗ್ತಾಳೆ. ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತಾಳೆ. ಈಗಲೂ ಸಹ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ, ಇಲ್ಲವಾದರೆ ವಿಪತ್ತು ಕಾದಿದೆ. ನೀವು ಎಂದಿಗೂ ಕೂಡ ಊಹಿಸಲಾಗದ ಬದಲಾವಣೆಯನ್ನ ನಿಮ್ಮ ಜೀವನದಲ್ಲಿ ನೋಡ್ತೀರಾ. ಕನ್ಯಾ ರಾಶಿಯವರೇ, ಈ ಸಮಯ, ಈ ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷವಾದ ಬದಲಾವಣೆಯನ್ನು ತರುವಂತಹ ಸಾಧ್ಯತೆ ಇರೋದ್ರಿಂದ ಈ ಸಮಯದಲ್ಲಿ ನೀವು ಮನಸ್ಸನ್ನ ಮತ್ತು ನಿಮ್ಮ ಕಣ್ಣುಗಳನ್ನು ಯಾವಾಗಲೂ ಕೂಡ ಜಾಗೃತೆಯಿಂದ ಇಟ್ಕೊಳ್ಬೇಕು. ಏಕೆಂದರೆ ಕಷ್ಟಗಳು ಮನುಷ್ಯನಿಗೆ ಹೇಳಿ ಕೇಳಿ ಬರೋದಿಲ್ಲ. ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಈಗ ಸಂಭವಿಸುತ್ತೆ ಮತ್ತು ಅದು ಕೂಡ ನೀವು ಕನಸು ಕಂಡಂತೆ ನೀವು ಎಲ್ಲ ರೀತಿಯಿಂದಲೂ ಕೂಡ ಅದೃಷ್ಟಶಾಲಿ ಆಗ್ತೀರಾ. ಆದ್ದರಿಂದ ನಿಮಗೆ ಬರುವ ಅದೃಷ್ಟವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಅನಿವಾರ್ಯವಾಗಿದೆ. ಅದೇ ರೀತಿ ಹೇಗೆ ಸಂಭವಿಸುತ್ತೆ ಮತ್ತು ನಾಳೆ ನಿಮ್ಮ ಜೀವನದಲ್ಲಿ ಯಾವ ಶುಭ ಸಂಗತಿಗಳು ಸಂಭವಿಸುತ್ತವೆ, ನೀವು ಯಾವ ದೇವರನ್ನು ಪೂಜಿಸಬೇಕು, ಯಾವ ರೀತಿ ಕಷ್ಟಗಳನ್ನು ತೊಡೆದು ಹಾಕಬೇಕು, ಈ ರಾಶಿ ಚಕ್ರ ಚಿಹ್ನೆಗೆ ಅನುಕೂಲವಾಗಿರುವಂತಹ ಸಮಯ ಯಾವುದು, ಈ ಎಲ್ಲ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನಿಮ್ಮ ಜಾತಕಗಳಿಗೆ ಅದೃಷ್ಟ ಹೇಗೆ ಬರುತ್ತೆ, ನೀವು ಅದನ್ನು ಹೇಗೆ ಬಳಸಬಹುದು ಮತ್ತು ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಪ್ರಯೋಜನಗಳಿವೆ ಮತ್ತು ವಿಶೇಷವಾಗಿ ಈ ಕನ್ಯಾ ರಾಶಿ ಚಕ್ರ ಚಿಹ್ನೆಯ ದೊಡ್ಡ ಶತ್ರುವಾಗಿರುವಂತಹ ಮಹಿಳೆಯ ಹೆಸರು ಯಾವ ಅಕ್ಷರದಿಂದ ಶುರುವಾಗುತ್ತೆ, ನಿಮ್ಮ ಜೀವನವನ್ನು ಹೇಗೆ ನಾಶ ಮಾಡಲು ಪ್ರಯತ್ನಿಸ್ತಾ ಇದ್ದಾಳೆ ಮತ್ತು ನೀವು ಅವಳನ್ನು ಹೇಗೆ ತೊಡೆದು ಹಾಕಬಹುದು ಎಂಬ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನೀವು ಈ ಒಂದು ಪರಿಹಾರವನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದ ದೊಡ್ಡ ಮಟ್ಟದ ಯಶಸ್ಸಿಗೆ ಕಾರಣವಾಗಬಹುದು. ಆದ್ದರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ವಿಡಿಯೋವನ್ನು ನೋಡಿ. ಆಗ ಮಾತ್ರ ನಾವು ಹೇಳುತ್ತಿರೋದನ್ನು ನೀವು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ರಾಶಿ ಚಕ್ರದ ಜನರು ಬಹಳಷ್ಟು ಬುದ್ಧಿವಂತರು ಮತ್ತು ಹಲವಾರು ಕಷ್ಟಗಳನ್ನು ಎದುರಿಸಿ ಮುಂದೆ ಬರ್ತಕ್ಕಂತಹ ಜನರಾಗಿರ್ತಾರೆ. ನಿಮ್ಮ ದುಃಖಗಳು ಈ ಸಮಯ ದೂರವಾಗುತ್ತೆ ಮತ್ತು ನೀವು ಈಗ ಶ್ರೀಮಂತರಾಗ್ತೀರಾ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಾಳೆ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾಗಿರುವ ಬದಲಾವಣೆಯನ್ನು ಸಹ ನೀವು ನೋಡಬಹುದಾಗಿದೆ. ಈ ರಾಶಿ ಚಕ್ರ ಚಿಹ್ನೆಯ ಉದ್ಯಮಿಗಳಿಗೆ, ವ್ಯಾಪಾರ ವ್ಯವಹಾರ ಮಾಡ್ತಿರುವಂತಹ ಜನರಿಗೆ ಹೊಂದಾಣಿಕೆ ತುಂಬ ಒಳ್ಳೆಯದು ಮತ್ತು ಮುಖ್ಯವಾಗಿರುತ್ತೆ. ಈ ಹಿಂದೆ ಮಾಡಿದಂತಹ ವ್ಯವಹಾರಗಳಲ್ಲಿ ಹೂಡಿಕೆಗಳಿಂದ ಆರ್ಥಿಕವಾಗಿ ಹೆಚ್ಚು ಲಾಭಗಳನ್ನು ಕಂಡುಕೊಳ್ಳುವಂತಹ ಸಮಯ ಇದಾಗಿದೆ. ಒಟ್ಟಾರೆಯಾಗಿ ನಿಮ್ಮ ರಾಶಿಯಾಧಿಪತಿ ಬುಧ ಹಾಗೂ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಶಕ್ತಿಯನ್ನು ಕೊಡ್ತಿದ್ದಾನೆ. ನಿಮ್ಮ ಜೀವನದ ಖಜಾನೆಯನ್ನು ತುಂಬಲು ಬರುತ್ತಿದ್ದಾನೆ. ನೀವು ಹಣ ಸಂಪತ್ತನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ರಾಹು ಮತ್ತು ಪಂಚಮಾಧಿಪತಿಯಾಗಿರುವಂತಹ ಶುಕ್ರನು ಕೂಡ ನಿಮಗೆ ಆಶೀರ್ವಾದವನ್ನು ನೀಡ್ತಿದ್ದಾರೆ. ಆದ್ದರಿಂದ ನಿಮಗೆ ಯಾವುದೇ ತೊಂದರೆಗಳು ಉಂಟಾಗೋದಿಲ್ಲ. ಆದರೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಖರ್ಚುಗಳು ಹೆಚ್ಚಾಗಬಹುದು. ಶುಭ ಕಾರ್ಯಕ್ರಮಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಬೇಕು, ಇಲ್ಲದಿದ್ದರೆ ತೊಂದರೆಗಳು ಸಂಭವಿಸುತ್ತವೆ. ಇನ್ನು ಶನಿ ನಿಮ್ಮ 11ನೇ ಮನೆಯಲ್ಲಿ ಇರೋದ್ರಿಂದ ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ಅತ್ಯಂತ ಶುಭ ಫಲ ಹಾಗೂ ಒಳ್ಳೆಯದನ್ನು ಮಾಡ್ತಾನೆ. ನೀವು ಭಯಪಡುವ
ಪಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಶನಿ ಕೊಡುವಂತಹ ಸಂಪತ್ತು, ಆರೋಗ್ಯ, ನೆಮ್ಮದಿಯನ್ನು ಯಾವ ಗ್ರಹ ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ. ಈ ಸಮಯದಲ್ಲಿ ಸಂಪೂರ್ಣವಾಗಿ ಶನಿದೇವನ ಅನುಗ್ರಹವನ್ನು ಪಡೆದುಕೊಳ್ಳೋಕೆ ನೀವು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಮತ್ತು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ನಂಬಿಕೆಯನ್ನು ಇಟ್ಕೊಳ್ಬೇಕು. ಇದರಿಂದಾಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ ಅವನು ಕಾಪಾಡ್ತಾನೆ. ಒಂದು ಶುಭ ಫಲ ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಮಯ ಇದಾಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾದ ಬದಲಾವಣೆ, ನೆಮ್ಮದಿಯ ವಾತಾವರಣವನ್ನು ಕಂಡುಕೊಳ್ತೀರಾ. ರಾಶಿಚಕ್ರ ಚಿಹ್ನೆಯಲ್ಲಿರ್ತಕ್ಕಂತಹ ಜನರು ತುಂಬಾ ಸಂತೋಷದಿಂದ ಸಮಯವನ್ನು ಕಳಿತೀರಾ. ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬಾ ಸುಖಮಯವಾಗಿರುತ್ತದೆ. ಗುರುಬಲ ಇದ್ರೂ ಕೂಡ ಈ ರಾಶಿಯವರಿಗೆ ಉತ್ತಮ ಸ್ಥಾನದಲ್ಲಿ ಎಲ್ಲ ಕೆಲಸಗಳು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಿಂದ ಬೇಗ ಮುಗಿಯುತ್ತೆ. ಯಾರಿಗೆಲ್ಲ ಮದುವೆ ಆಗಿಲ್ವೋ ಅಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ನೀವು ಯಾವ ಜನ್ಮದಲ್ಲಿ ಯಾವ ಪುಣ್ಯವನ್ನು ಗಳಿಸಿದ್ದೀರಿ ಎಂದು ನನಗೆ ತಿಳಿದಿಲ್ಲ. ಆದರೆ ಇಷ್ಟು ದಿನ ಕೆಳಭಾಗದಲ್ಲಿದ್ದ ನೀವು ಈಗ ಒಂದೇ ಬಾರಿಗೆ ಎಷ್ಟೊಂದು ವೇಗವನ್ನು ತಲುಪುತ್ತೀರಾ ಮತ್ತು ಎಷ್ಟೊಂದು ಹಣವನ್ನು ಗಳಿಸ್ತೀರಾ ಅಂದರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಎಲ್ಲರೂ ಕೂಡ ನಿಮ್ಮನ್ನು ನೋಡಿ ಅಸೂಯೆ ಪಡುವಷ್ಟು ಶ್ರೀಮಂತಿಕೆ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಈ ಸಮಯ ಹಣವನ್ನು ಗಳಿಸಿಕೊಳ್ಳೋದಕ್ಕಿಂತ ಮುಖ್ಯವಾಗಿ ಹಣವನ್ನು ಜಾಗರೂಕತೆಯಿಂದ ಉಳಿಸಿಕೊಳ್ಳೋಕೆ ಬುದ್ಧಿವಂತರಾಗಿರಬೇಕು. ಇಲ್ಲದಿದ್ದರೆ ಅನೇಕ ಜನರು ನಿಮ್ಮ ಆಶ್ಚರ್ಯ ಪಡೋದ್ರ ಜೊತೆಗೆ ಅಸೂಯೆಯನ್ನು ಪಟ್ಟು ಶತ್ರುಗಳಾಗುವ ಕಾರಣ ನಿಮ್ಮ ಜೀವನದಲ್ಲಿ ಬಂದಂತಹ ವೇಗದ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಯಾವುದೇ ಒಬ್ಬರ ಮಾತನ್ನು ನಂಬಿ ಕೂಡ ಹಣವನ್ನು ನೀವು ಹೂಡಿಕೆ ಅಥವಾ ಯಾವುದೇ ಒಂದು ಬೆಟ್ಟಿಂಗಲ್ಲಿ ಹಾಕಿ ಸೋತು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ. ಈ ಸಮಯದಲ್ಲಿ ಅರ್ಥವೇನೆಂದರೆ ಹಿಂದೆ ಇದ್ದಂತಹ ನಿಮ್ಮನ್ನು ಕಷ್ಟದಲ್ಲಿ ಕೈಬಿಟ್ಟಂತಹ ಜನರು ಮತ್ತೆ ಬರುತ್ತಾರೆ. ನಿಮ್ಮ ಶ್ರೀಮಂತಿಕೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಅವರಿಂದಾಗಿ ನೀವು ಮತ್ತೆ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಯಾವುದೇ ತಪ್ಪು ತಿಳುವಳಿಕೆ ಬಂದರೂ ಕೂಡ ಮನಸ್ಸಿನಲ್ಲಿ ಯೋಚನೆ ಮಾಡಿ ಎಲ್ಲವನ್ನ ನಿಧಾನಕ್ಕೆ ಸರಿ ಮಾಡಿಕೊಂಡು ತಿಳಿದು ನಡೆದರೆ ನಿಮಗೆ ಜೀವನದಲ್ಲಿ ಯಾವುದೇ ಸೋಲು ಬರೋದಿಲ್ಲ. ಒಳ್ಳೆಯ ಸಮಯ ಪ್ರಾರಂಭವಾಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹದಿಂದ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಾ. ಜೀವನದಲ್ಲಿ ಉತ್ತಮ ಸಮಯ ಬೇಗ ಬರುತ್ತಿದೆ. ಈ ಸಮಯದಲ್ಲಿ ಈ ರಾಶಿಯವರಿಗೆ ಎಲ್ಲ ಕಷ್ಟಗಳು ದೂರವಾಗುತ್ತೆ. ವಿಶೇಷವಾಗಿ ಕುಟುಂಬದ ಬೆಂಬಲ ಸಿಗ್ತಾ ಹೋಗುತ್ತೆ. ಕನ್ಯಾ ರಾಶಿಯವರಿಗೆ ಈಗ ಸಮಯ ತುಂಬ ಅದ್ಭುತವಾಗಿ ಚೆನ್ನಾಗಿರೋದ್ರಿಂದ ನೀವು ಏನೇ ಕೆಲಸ ಮಾಡಿದರೂ ಕೂಡ ಮಣ್ಣು ಮುಟ್ಟಿದರೂ ಚಿನ್ನವಾಗುತ್ತೆ. ಈಗ ಅದೃಷ್ಟ ಆಕಾಶವನ್ನು ಮುಟ್ಟುತ್ತೆ. ಕನ್ಯಾ ರಾಶಿಯ ಅಧಿಪತಿ ಬುಧ ಮತ್ತು ಅವರು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಕೆಲಸದಲ್ಲೂ ಗುರುತಿಸಲ್ಪಡುವಂತೆ ಮಾಡ್ತಾರೆ. ನಿಜವಾದ ಅಧಿಪತಿ ಬುಧ ಆಗಿರೋದ್ರಿಂದ ಈ ರಾಶಿ ಚಕ್ರ ಚಿಹ್ನೆಯು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ. ಚಿನ್ನದಂತೆ ವಜ್ರದಂತೆ ಹೊಳಪನ್ನ ಜೀವನದಲ್ಲಿ ಕಂಡುಕೊಳ್ತಾರೆ. ಪ್ರತಿಯೊಂದು ಕಷ್ಟ, ನೋವು, ದುಃಖಕ್ಕೆ ಈಗ ದೂರ ಮಾಡುವಂತಹ ಶಕ್ತಿ ಇರುತ್ತೆ. ಈ ಸಮಯ ನೀವು ಯಶಸ್ಸಿನ ಮೆಟ್ಟಿಲನ್ನು ಹತ್ತಾ ಹೋಗ್ತೀರಾ. ಒಟ್ಟಾರೆಯಾಗಿ ಧೈರ್ಯಗೆಡದೆ ನಿಮ್ಮ ಧೈರ್ಯದಿಂದ ಮುನ್ನುಗ್ಗಿದರೆ ಯಶಸ್ಸು ಕಟ್ಟಿಟ್ಟ ಬುಟ್ಟಿ. ನಿಮ್ಮ ಜೀವನವನ್ನು ನೀವು ಯಾರಿಗಾಗಿ ಸವಿಸಿದ್ದೀರೋ ಅಂಥವರ ನಿಜವಾದ ಮುಖವಾಡ ನಿಮ್ಮ ಎದುರು ಬಯಲಾಗುತ್ತೆ. ಅದೊಂದು ಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವಿಗೆ ಕಾದು ಕುಳಿತಿರುವಂತಹ ಸಮಯವಾಗಿದೆ. ಏಕೆಂದರೆ ನೀವು ನಂಬಿದಂತಹ, ನೀವು ಇಷ್ಟಪಟ್ಟಂತಹ, ನೀವು ಜೀವನದಲ್ಲಿ ಕಷ್ಟಪಟ್ಟು ಅವರನ್ನು ಉತ್ತಮವಾಗಿ ನೋಡ್ಕೊಂಡಿರುವಂತಹ ಜನರ ನಿಜವಾದ ಮುಖವಾಡ ಈಗ ಬಯಲಾಗುತ್ತೆ. ಅದನ್ನು ನೋಡಿ ನೀವು ಧೈರ್ಯಗೆಡ್ಬೋದು, ಭಯ ಪಡ್ಬೋದು. ನಂಬಿದವರಿಂದಲೇ ಮೋಸ ಹೋದೆ ಎಂಬ ಖಿನ್ನತೆ ನಿಮ್ಮನ್ನು ಕಾಡಬಹುದು. ಆದರೆ ಯೋಚನೆ ಮಾಡಬೇಡಿ. ಆ ಒಂದು ಪರಿಸ್ಥಿತಿಗೆ ತಕ್ಕಂತೆ ದೇವರು ನಿಮಗೆ ಎಲ್ಲವನ್ನ ಶುಭ ಮಾಡ್ತಾನೆ. ಆ ಸಮಯ ಕೂಡ ದೂರ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಪೂರ್ತಿ ಮರೆಯಾಗುತ್ತೆ. ಒಟ್ಟಾರೆ ಈ ಸಮಯದಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿ ಧನಲಕ್ಷ್ಮಿ ದೇವಿಯ ಆಶೀರ್ವಾದದಿಂದ ಅಧಿಕವಾದ ಸಂಪತ್ತು, ನೆಮ್ಮದಿ, ಶಾಂತಿ ಸಿಗ್ತಾ ಹೋಗುತ್ತೆ. ಈ ರಾಶಿಯವರಿಗೆ ಹೊಸ ಮನೆ ಖರೀದಿ ಮಾಡುವ ಯೋಗ, ಒಂದು ಕಾರನ್ನು ಕೊಳ್ಳಬೇಕು ಅನ್ನುವಂತಹ ಹಲವಾರು ವರ್ಷದ ಕನಸು ಕೂಡ ಈಗ ನನಸಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಇಟ್ಟಿರುವಂತಹ ಒಳ್ಳೆಯ ಭಾವನೆ ನಿಮ್ಮ ಜೀವನದ ದಿಕ್ಕಿಗೆ ಮತ್ತು ಬದಲಾವಣೆಗೆ ಮುಖ್ಯ ಕಾರಣವಾಗಿರುತ್ತೆ. ನಿಮ್ಮ ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ನೀವು ಎಲ್ಲವನ್ನ ಪಡೆದುಕೊಳ್ತಾ ಹೋಗ್ತೀರಾ. ಈ ಕನ್ಯಾ ರಾಶಿಯವರು ಹೆಚ್ಚಿನ ಒಂದು ಕೌಶಲ್ಯವನ್ನು ಹೊಂದಿದ್ದಾರೆ. ಎತ್ತರದ ಸ್ಥಾನವನ್ನು ತಲುಪಲು ಸಮಾಜದಲ್ಲಿ ಬುದ್ಧಿವಂತರೆಂದು ಗುರುತಿಸಲ್ಪಡುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಸಾಧಿಸುತ್ತಾರೆ. ಅದಲ್ಲದೆ ಈ ಕನ್ಯಾ ರಾಶಿಯಲ್ಲಿ ಜನಿಸಿದಂತಹ ಜನರು ಯಾವಾಗಲೂ ಕೂಡ ವಿಜಯದ ಹಾದಿಯಲ್ಲಿ ನಡೆಯೋಕೆ ಇಷ್ಟಪಡ್ತಾರೆ. ವಿದೇಶ ಪ್ರಯಾಣದಿಂದ ಲಾಭ ಕೂಡ ಸಾಧ್ಯತೆ ಇದೆ. ನಿಮ್ಮ ಆಫೀಸ್ ಕೆಲಸದಲ್ಲಿ ಉತ್ತಮವಾಗಿ ನೀವು ಹೆಸರನ್ನು ಸಂಪಾದನೆ ಮಾಡ್ಕೊಳ್ತೀರಾ. ಎಲ್ಲರೂ ಕೂಡ ನಿಮ್ಮ ಮಾತಿಗೆ ಬೆಲೆಯನ್ನು ಕೊಡ್ತಾರೆ. ಕುಟುಂಬದಲ್ಲಿ ನಿಮ್ಮ ಗೌರವ, ಸ್ಥಾನಮಾನ ಹೆಚ್ಚಿಗೆ ಆಗುತ್ತೆ. ವಿಶೇಷವಾಗಿ ಶಿಕ್ಷಣದಲ್ಲೂ ಕೂಡ ಈ ರಾಶಿಯವರು ಆದಷ್ಟು ಬೇಗ ಒಂದು ಉತ್ತಮವಾದ ಸ್ಥಿತಿಯನ್ನು ತಲುಪುತ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕನ್ಯಾ ರಾಶಿಯವರಿಗೆ ಹೊಸ ಅವಕಾಶಗಳು ಬರುತ್ತದೆ. ನೀವು ಬಲಶಾಲಿ ಆಗ್ತೀರಾ. ಮಾನಸಿಕವಾಗಿ, ದೈಹಿಕವಾಗಿ ಸದೃಢರಾಗ್ತೀರಾ. ಇದೇ ರೀತಿ ಕನ್ಯಾ ರಾಶಿಯವರಾಗಿದ್ದರೆ ಇನ್ನೊಂದು ಜನ್ಮದಲ್ಲಾಗಲಿ ಅಥವಾ ಭವಿಷ್ಯದಲ್ಲಾಗಲಿ ನಿಮಗೆ ಮಾ ಎಂಬ ಹೆಸರಿನ ವ್ಯಕ್ತಿಯ ಪರಿಚಯವಾದರೆ ಅವರ ವ್ಯಕ್ತಿಯನ್ನು ನೀವು ದೂರ ಇಡೋದು ಉತ್ತಮ. ಅವರನ್ನು ಹೆಚ್ಚು ಹಚ್ಕೊಳ್ಬೇಡಿ ಮತ್ತು ಮಾತನಾಡೋಕ್ಕೆ ಹೋಗಬೇಡಿ. ಸ್ನೇಹವನ್ನು ಮೊದಲೇ ಮಾಡ್ಕೊಳ್ಬೇಡಿ. ಏಕೆಂದರೆ ನಿಮ್ಮ ಜೀವನವನ್ನು ಅವರು
ನಿಮ್ಮ ಜೀವನದ ಸಂತೋಷವನ್ನು ಕಿತ್ತುಕೊಳ್ಳೋಕೆ ಬರ್ತಿದ್ದಾರೆ. ಈಗ ಬಯಸುವಂತಹ ವಿಶೇಷವಾದ ಜೀವನವನ್ನು ಹಾಳು ಮಾಡೋದಕ್ಕಾಗಿ ಬರ್ತಿದ್ದಾರೆ. ಜ್ಯೋತಿಷಿಗಳು ಹೇಳುತ್ತಾರೆ, ಈ ಸಮಯ ಕನ್ಯಾ ರಾಶಿಯವರಿಗೆ ಯಾವುದೇ ಒಂದು ಮಹಾ ಅಕ್ಷರದ ಒಬ್ಬರ ಪರಿಚಯವಾಗೋದ್ರಿಂದ ಅವರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕಣ್ಮರೆಯಾಗುತ್ತೆ ಎಂದು. ಅದಕ್ಕಾಗಿ ಅವರನ್ನು ಹೆಚ್ಚು ಮಾತನಾಡದೆ ಪರಿಚಯ ಮಾಡಿಕೊಳ್ಳದೆ ಇರೋದು ಉತ್ತಮ. ಇದರಿಂದಾಗಿ ಅವರು ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆಯ ಮೇಲೆ ದೃಷ್ಟಿಯನ್ನು ಬಿಡ್ತಾರೆ, ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ, ಕೆಟ್ಟ ಮಾರ್ಗವನ್ನು ಹೇಳ್ಕೊಡ್ತಾರೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿದ್ದರೆ ತುಂಬ ಒಳ್ಳೆಯದು. ಈ ಒಂದು ಅದೃಷ್ಟವನ್ನು ಬರಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಹೌದು, ಈ ಸಮಯದಲ್ಲಿ ನೀವು ಮಾಡುವಂತಹ ಒಳ್ಳೆಯ ಕೆಲಸ ನಿಮ್ಮನ್ನು ಮತ್ತಷ್ಟು ಹೆಚ್ಚಿನ ಶ್ರೀಮಂತರನ್ನಾಗಿ ಮಾಡಿಸುತ್ತೆ. ಅದಕ್ಕಾಗಿ ನೀವು ಯಾವುದೇ ಒಂದು ಮಹಾ ಅಕ್ಷರದ ವ್ಯಕ್ತಿಯನ್ನು ನೀವು ಪರಿಚಯ ಮಾಡಿಕೊಳ್ಳದೆ ನಿಮ್ಮ ಜೀವನದಲ್ಲಿ ನಿಮ್ಮ ದೃಷ್ಟಿ ಯಶಸ್ಸಿನ ಕಡೆಗೆ ಸಾಗುತ್ತಾ ಹೋದರೆ ನೀವು ಖಂಡಿತವಾಗಿ ಯಶಸ್ಸನ್ನು ಆದಷ್ಟು ಬೇಗ ತಲುಪ್ತೀರಾ. ನಿಮ್ಮ ಕನಸಿನ ಜೀವನವನ್ನು ನನಸು ಮಾಡ್ಕೊಳ್ತೀರಾ. ಈ ಸಮಯ ಯಾರನ್ನೂ ಕೂಡ ಹಚ್ಕೊಳ್ಳದೆ ನಿಮ್ಮ ಜೀವನದ ಒಂದು ವಿಶೇಷತೆಯ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಿ. ಈ ಸಮಯ ಬಂದಂಥ ಕಷ್ಟಗಳಿಂದ ಹೊರಬರೋಕ್ಕೆ, ನೆಮ್ಮದಿಯನ್ನು ಕಂಡುಕೊಳ್ಳೋಕೆ ಆಲೋವೆರಾ ಗಿಡವನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ಯಾವುದೇ ದೃಷ್ಟಿಯಾಗೋದಿಲ್ಲ. ಬೂದು ಕುಂಬಳಕಾಯಿಯನ್ನು ಮಂಗಳವಾರ, ಶುಕ್ರವಾರ ದೃಷ್ಟಿ ತೆಗೆದು ಬಾಗಿಲ ಮುಂದೆ ಹೊಡೆಯೋದ್ರಿಂದ ಕೂಡ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ, ಕೆಟ್ಟ ಕಣ್ಣುಗಳು ದೂರವಾಗುತ್ತದೆ. ಯಾವುದೇ ದೃಷ್ಟಿ ಆಗೋದಿಲ್ಲ. ಶಿವನ ದೇವಸ್ಥಾನಕ್ಕೆ ಬಿಲ್ವಪತ್ರೆಯನ್ನು ಕೊಡಿ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ. ನಿಮ್ಮೆಲ್ಲ ಕಷ್ಟಗಳು ದೂರವಾಗುತ್ತೆ. ಶಿವನಲ್ಲಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಬೇಡಿಕೆ ಕೂಡ ಈಡೇರಿಸುವಂತಹ ಶಕ್ತಿ ಇರುತ್ತೆ. ಈ ಸಮಯ ನಿಮಗಾಗಿ ಬಂದಿದೆ. ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಈ ಸಂದರ್ಭ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಸದಾ ಹೇಳ್ಕೊಳ್ಳಿ. ಇದರಿಂದಾಗಿ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.